Hello everyone, myself Jeevan. I am studying in first PU in Gurukula College. I am here to present a seminar about the gymnosperm. ಇವತ್ತು ನಾವು ಜಿಮ್ನೋಸ್ಪರ್ಮ್ ಬಗ್ಗೆ ಮಾತಾಡ್ಕೊಂಡಿದ್ದೀವಿ. ಇಲ್ಲಿ ನೋಡೋದಾದ್ರೆ ನಾನು ಇವತ್ತು ತಗೊಂಡಿರೋ ಟಾಪಿಕ್ ಜಿಮ್ನೋಸ್ಪರ್ಮ್. ನಾವು ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳಕ್ಕಿಂತ ಮುಂಚೆ ಜಿಮ್ನೋಸ್ಪರ್ಮ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಜಿಮ್ನೋ ಅಂದ್ರೆ ನೇಕೆಡ್ ಅಂತ, ಸ್ಪರ್ಮ್ಸ್ ಅಂದ್ರೆ ಸೀಡ್ ಅಂತ. ನಮಗೆ ಈ ಜಿಮ್ನೋಸ್ಪರ್ಮ್ ಅಂದ್ರೆ ಇಲ್ಲೇ ಗೊತ್ತಾಗುತ್ತೆ ನೇಕೆಡ್ ಸೀಡ್ ಅಂತ. ಏನ್ ನೇಕೆಡ್ ಸೀಡ್ ಅಂದ್ರೆ ಓವಲ್ಸ್ ಆರ್ ನಾಟ್ ಎನ್ಕ್ಲೋಸ್ಡ್ ಇನ್ಸೈಡ್ ದ ಓವರಿ. ಓವಲ್ಸ್ ಓವರಿಗಳಿಂದ ಕ್ಲೋಸ್ ಆಗಿರಲ್ಲ, ಅದನ್ನೇ ಇಲ್ಲಿ ನೇಕೆಡ್ ಸೀಡ್ ಅಂತ ಓದ್ತೀವಿ. ಅವೇ ಜಿಮ್ನೋಸ್ಪರ್ಮ್ಸ್. ಈ ಜಿಮ್ನೋಸ್ಪರ್ಮ್ಸ್ ನಮಗೆ ತುಂಬಾ ಹೆಚ್ಚಾಗಿ ನೋಡಕ್ಕೆ ಎಲ್ಲಿ ಸಿಗ್ತವೆ ಅಂದ್ರೆ, ಒಂದು ಕೋಲ್ಡ್ ಕ್ಲೈಮೇಟ್ ಅಲ್ಲಿ, ಮತ್ತಿನ್ನೊಂದು ಡ್ರೈ ಕಂಡೀಷನ್ ಅಲ್ಲಿ. ಯಾವಾಗ ಅಂದ್ರೆ ಕೋಲ್ಡ್ ಅಂದ್ರೆ ಇವೆರಡರ ಎಕ್ಸ್ಟ್ರೀಮ್ ಕಂಡೀಷನ್ ಇರಬೇಕು. ಡ್ರೈ ಅಂದ್ರೆ ಪೂರ್ತಿ ಡ್ರೈ, ಕೋಲ್ಡ್ ಅಂದ್ರೆ ತುಂಬಾ ಕೋಲ್ಡ್ ಟೆಂಪರೇಚರ್ ಇರಬೇಕು. ಮೀನ್ಸ್ ನಿಮ್ಗೆ ಡೆಸರ್ಟ್ ಗಳಲ್ಲಿ ಜಾಸ್ತಿ ಸಿಗ್ತವೆ, ಅಲ್ಲಿ ತುಂಬಾ ಡ್ರೈ ಕಂಡೀಷನ್ ಇರುತ್ತೆ. ಈ ತರ ಕಂಡೀಷನ್ ಗಳಲ್ಲಿ ನಮಗೆ ಜಿಮ್ನೋಸ್ಪರ್ಮ್ ಅಂತ ಗಿಡಗಳು ನಮಗೆ ನೋಡಕ್ ಸಿಗುತ್ತೆ. ನೆಕ್ಸ್ಟ್ ಬರೋದಾದ್ರೆ ಪ್ಲಾಂಟ್ ಬಾಡಿ. ನೀವು ಹಿಂದೆ ಓದಿರೋ ತರ ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್ ಎಲ್ಲ ಇರ್ತಾವಲ್ಲ, ಅದಕ್ಕಿಂತ ವೆಲ್ ಡೆವಲಪ್ಡ್ ಇವು. ಅದಕ್ಕೆ ನೋಡಿ ಇಲ್ಲಿ ಟೂ ರೂಟ್ ಸ್ಟೆಮ್ ಲೀವ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದೀನಿ, ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಇವರಲ್ಲಿ ಜೈಲಮ್ ಫೈನಮ್ ಇರುತ್ತೆ. ಇನ್ನು ನೀರಿಗೆ ಫುಡ್ ನ ಟ್ರಾನ್ಸ್ಫರ್ ಮಾಡಕ್ಕೋಸ್ಕರ ಜೈಲಮ್ ಫೈನಮ್ ಇದ್ರಲ್ಲಿ ಇರುತ್ತೆ. ಅದರಲ್ಲಿ ನೋಡಿ ಟ್ರೂ ರೂಟ್ಸ್ ಸ್ಟೆಮ್ ಲೀವ್ಸ್ ಇರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ನಮ್ಗೆ ಇವುಗಳ ಸೈಜ್, ಈ ಜಿಮ್ನೋಸ್ಪರ್ಮ್ಸ್ ಪ್ಲಾಂಟ್ ಗಳ ಸೈಜ್ ಆಗಿರುತ್ತೆ ಅಂದ್ರೆ, ಅದಕ್ಕಿಂತ ಮುಂಚೆ ಇವು ಯಾವ್ದು ರೀತಿ ಸಿಗ್ತವೆ ಅಂದ್ರೆ ನಮಗೆ ಬ್ರಿಷಸ್ ಆರ್ ಟ್ರೀಸ್, ಅಂದ್ರೆ ನಮಗೆ ಪೊದೆಗಳ ರೀತಿ ನೋಡಕ್ ಸಿಗ್ಬೋದು, ಇಲ್ಲ ಅಂದ್ರೆ ನಮಗೆ ಟ್ರೀಸ್ ನ ರೀತಿ ನೋಡಕ್ ಸಹ ಸಿಗ್ಬೋದು. ಆ ತರ ನೋಡಿದರೆ ಸೈಜ್ ನೋಡಿದರೆ ಮೀಡಿಯಂ ಆಗೂ ಇರ್ಬೋದು, ಮತ್ತೆ ಟಾಲೆಸ್ಟ್ ಟ್ರೀಸ್, ಅವುಗಳಲ್ಲಿ ತುಂಬಾ ಎತ್ತರವಾದ ಟ್ರೀಸ್ ಕೂಡ ಇದೆ. ಯಾವ್ದು ಅಂದ್ರೆ ಅದು ಸೆಕೋವಿಯಾ. ಸೆಕೋವಿಯಾ ಅನ್ನೋದು ಅದೊಂದು ರೆಡ್ ವುಡೆಡ್ ಟ್ರೀ ಅಂತ ಕರೀತಾರೆ. ಅದು ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಸೆಕೋವಿಯಾ ಅಂತ. ಅದು ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಟಾಲೆಸ್ಟ್ ಟ್ರೀ. ಅವಾಗ ನೋಡೋದಾದ್ರೆ ಆ ಟಾಲೆಸ್ಟ್ ಟ್ರೀ ಅಲ್ಲಿ ಏನು ಇದೆಯಲ್ಲ ಸೈಜ್, ಅದರಲ್ಲಿ ಸೆಕೋವಿಯಾ ಬರುತ್ತೆ. ಈಗ ನಾನು ಮಾತಾಡೋಣ, ನಾನು ಹೇಳಿದ್ನಲ್ಲ ಟ್ರೂ ರೂಟ್ಸ್ ಅಂತ, ಇವುಗಳ ರೂಟ್ಸ್ ಹೇಗಿರುತ್ತೆ ಅಂತ ನೋಡೋಣ. ಇವುಗಳ ರೂಟ್ ಬಂದ್ಬಿಟ್ಟು ಟ್ಯಾಪ್ ರೂಟ್ ಆಗಿರುತ್ತೆ. ಟ್ಯಾಪ್ ರೂಟ್ ಅಂದ್ರೆ ಸಹಜವಾಗಿ ನೀವು ನೋಡೇ ಇರ್ತೀರಾ, ಈ ತರ ಒಂದು ಪ್ರೈಮರಿ ರೂಟ್ ಬಂದಿರುತ್ತೆ, ಅದಕ್ಕೆ ಈ ತರ ಸೆಕೆಂಡರಿ ರೂಟ್ಸ್ ಅಲ್ಲೆಲ್ಲ ಬಂದಿರುತ್ತೆ. ಜಿಮ್ನೋಸ್ಪರ್ಮ್ಸ್ ಅಲ್ಲಿ ನೋಡೋದಾದ್ರೆ ನಮಗೆ ಸಿಗೋದು ಟ್ಯಾಪ್ ರೂಟ್ ಸಿಸ್ಟಮ್. ನೆಕ್ಸ್ಟ್ ನೋಡೋಣ ಸ್ಟೆಮ್ಮು. ಸ್ಟೆಮ್ ಹೇಗಪ್ಪ ಅಂದ್ರೆ ನಮಗೆ ಜಿಮ್ನೋಸ್ಪರ್ಮ್ ಅಲ್ಲಿ ಎರಡ್ ತರ ಸ್ಟೆಮ್ಗಳು ನೋಡಕ್ ಸಿಗುತ್ತೆ. ಒಂದು ಅನ್ಬ್ರಾಂಚೆಡ್, ಮತ್ತೊಂದು ಬ್ರಾಂಚೆಡ್. ಅನ್ಬ್ರಾಂಚೆಡ್ ಅಂದ್ರೆ ಹೇಗೆ ಅಂದ್ರೆ ಒಂದ್ ಬಂದು ಅದಕ್ಕೆ ಸುತ್ತಲೂ ಹಬ್ಬಿಕೊಂಡಿರೋ ತರ ಅನ್ಬ್ರಾಂಚೆಡ್, ಅದಕ್ಕೆ ಯಾವುದೇ ರೀತಿ ಬ್ರಾಂಚ್ ಇರಲ್ಲ. ಅದಕ್ಕೆ ನಾವು ಎಕ್ಸಾಂಪಲ್ ಕೊಡೋದಾದ್ರೆ ಸೈಕಸ್. ಅನ್ಬ್ರಾಂಚೆಡ್ ಗೆ ಸೈಕಸ್ ಆಗಿ ನಾವು ಎಕ್ಸಾಂಪಲ್ ತಗೊಂತೀವಿ. ಇನ್ನ ಬ್ರಾಂಚೆಡ್ ಆಗಿ ನೋಡೋದಾದ್ರೆ ಪೈನಸ್. ಹೇಗಪ್ಪ ಅಂದ್ರೆ ಅದಕ್ಕೆ ಬ್ರಾಂಚ್ ಇರುತ್ತೆ, ರೆಂಬೆ ಕೊಂಬೆಗಳು ಹಬ್ಕೊಂಡಿರ್ತವೆ. ಆ ರೀತಿ ನಮಗೆ ಎರಡು ರೀತಿ ಸಿಗುತ್ತೆ. ಒಂದು ಅನ್ಬ್ರಾಂಚೆಡ್, ಅದಕ್ಕೆ ಎಕ್ಸಾಂಪಲ್ ಸೈಕಸ್. ಮತ್ತೊಂದು ಬ್ರಾಂಚೆಡ್, ಅದಕ್ಕೆ ಎಕ್ಸಾಂಪಲ್ ಪೈನಸ್. ಹೇಗೆ ಅಂದ್ರೆ ಕೋನ್ ಲೈಕ್ ಸ್ಟ್ರಕ್ಚರ್, ನೀವು ಕ್ರಿಸ್ಮಸ್ ಟ್ರೀ ಅಂತ ನೋಡಿರ್ತೀರಲ್ಲ, ಆ ತರ ಬರುತ್ತೆ, ನಿಮ್ಗೆ ನೋಡಕ್ಕೂ ಸಿಗುತ್ತೆ. ಅದಕ್ಕೆ ಎಕ್ಸಾಂಪಲ್ ನೋಡಿದರೆ ಪೈನಸ್. ನೆಕ್ಸ್ಟ್ ನಾವು ಮಾತಾಡೋಣ, ರೂಟ್ ಆಯ್ತು, ಸ್ಟೆಮ್ ಆಯ್ತು, ಈಗ ಲೀವ್ಸ್ ಬಗ್ಗೆ ಮಾತಾಡೋಣ. ಜಿಮ್ನೋಸ್ಪರ್ಮ್ಸ್ ನ ಲೀವ್ಸ್ ಏನಂತಂದ್ರೆ, ಈಗ ಲೀಫ್ ಅಂತ ಮಾತಾಡ್ತಿದೀವಿ. ಈ ಲೀವ್ಸ್ ಅಲ್ಲೂ ಅಷ್ಟೇ, ನಮಗೆ ಇಲ್ಲೂ ಅಷ್ಟೇ ಎರಡು ರೀತಿ ನಾವು ನೋಡ್ಬೋದು. ಒಂದು ಸಿಂಪಲ್ ಲೀಫ್, ಮತ್ತೊಂದು ಕಾಂಪೌಂಡ್ ಲೀಫ್. ಸಿಂಪಲ್ ಅಂದ್ರೆ ನಿಮ್ಗೆ ಹೇಗಿರುತ್ತೆ ಅಂದ್ರೆ ನೋಡಿ, ಇಷ್ಟೇ ಒಂದ್ ಬಂದಿರುತ್ತೆ, ನೀವು ನೋಡಿರ್ತೀರಾ, ಇದು ಸಿಂಪಲ್ ಆಗಿರುತ್ತೆ, ಬರೀ ಒಂದಿರುತ್ತೆ. ಕಾಂಪೌಂಡ್ ಅಂದ್ರೆ ಅದಕ್ಕೆ ಇಷ್ಟು ನೋಡಿ, ಈ ತರ ಒಂದಕ್ಕಿಂತ ಜಾಸ್ತಿ ಇರುತ್ತೆ. ಅದರಲ್ಲಿ ಎರಡು ರೀತಿ ಕಾಟ್ಬೋದು, ಇದನ್ನ ಕಾಂಪೌಂಡ್ ಅಂತಾರೆ.
ಲೀವ್ಸ್ ಅಲ್ಲಿ ನಾವು ಜಿಮ್ನೋಸ್ಪರ್ಮ್ಸ್ ನ ಟ್ರೀಸ್ ನ ಲೀಫ್ ಹೇಗಿರುತ್ತೆ ಅಂದ್ರೆ ಒಂದು ಸಿಂಪಲ್ ಮತ್ತೊಂದು ಕಾಂಪೌಂಡ್ ಈ ರೀತಿ ಎರಡು ಇರ್ತವೆ. ಅದು ನೋಡಿ ಈ ತರ ಇರ್ತವೆ. ಸಿಂಪಲ್ ಅಂದ್ರೆ ಒಂದು ಸಿಂಗಲ್ ಆಗಿ, ಕಾಂಪೌಂಡ್ ಅಂದ್ರೆ ಈ ತರ ಎರಡಾಗಿರ್ತವೆ. ಈ ಲೀವ್ಸ್ ಅಲ್ಲೇ ನಾವು ನೋಡಿದ್ರೆ ಈ ಲೀವ್ಸ್ ಯಾವ ತರ ಇರ್ತವೆ ಅಂದ್ರೆ ಹೆವಿ ಟೆಂಪರೇಚರ್, ಹ್ಯೂಮಿಡಿಟಿ, ವಿಂಡ್ಸ್ ನ ತಡ್ಕೊಳ್ಳೋ ಅಂತ ಆಗಿರ್ತವೆ. ಆ ಎಬಿಲಿಟಿ ಇರೋದ್ರಿಂದಲೇ ನೋಡಿ ನಾನು ಅವಾಗ್ಲೇ ಹೇಳಿದ್ದೆ, ಕೋಲ್ಡ್ ಇದೆರಡು ಎಕ್ಸ್ಟ್ರೀಮ್ ಕಂಡೀಷನ್, ಡ್ರೈ ಆಗ್ಲಿ ಕೋಲ್ಡ್ ಅಲ್ಲಿ ತುಂಬಾ ಎಕ್ಸ್ಟ್ರೀಮ್ ಕಂಡೀಷನ್ ಅಲ್ಲಿ ಇರ್ಬೇಕು ಅಂದ್ರೆ ಆ ಲೀವ್ಸ್ ತಡ್ಕೊಳ್ಳೋ ಶಕ್ತಿ ಕೊಟ್ಟಿರುತ್ತೆ. ಟೆಂಪರೇಚರ್ ಆಗ್ಲಿ, ಹೆವಿ ಹ್ಯೂಮಿಡಿಟಿ ಆಗ್ಲಿ, ವಿಂಡ್ಸ್ ಆಗ್ಲಿ, ಅವು ತಡ್ಕೊಳ್ಳೋ ಕೆಪಾಸಿಟಿ ಅವರಲ್ಲಿ ಇರುತ್ತೆ. ಅದರಿಂದಲೇ ಅವು ಈ ತರ ಕಂಡೀಷನ್ ಅಲ್ಲಿ ಬೆಳೆಯೋಕೆ ಹೆಲ್ಪ್ ಮಾಡ್ತವೆ. ನೆಕ್ಸ್ಟ್ ನೋಡೋದಾದ್ರೆ ನಾವು ಇದ್ರಲ್ಲೇ ಕೋನಿಫರ್ಸ್ ಅನ್ನೋ ಒಂದು ಟ್ರೀ ಇದೆ. ಈ ಕೋನಿಫರ್ಸ್ ಟ್ರೀ ನ ಲೀಫ್ ಹೇಗೆ ಅಂದ್ರೆ ಇದು ಸ್ಟ್ರಕ್ಚರ್ ಬೇರೆ ತರ, ನೀಡಲ್ ಲೈಕ್ ಸ್ಟ್ರಕ್ಚರ್, ಸೂಜಿ ಅಂತ ಏನ್ ಹೇಳ್ತೀವಲ್ಲ ಆ ತರ ಇರುತ್ತೆ. ನೀಡಲ್ ಲೈಕ್ ಸೂಜಿ ತರ ಇರುತ್ತೆ ಅಂದ್ರೆ ನೋಡಿ ಇಲ್ಲಿ ಬರಿತೀನಿ, ಈ ತರ ಚೂಪಿಗಿರುತ್ತೆ. ಮತ್ತೆ ನೆಕ್ಸ್ಟ್ ಕ್ಯೂಟಿಕಲ್, ಅದೇ ಆ ಲೀಫ್ ನ ಲೇಯರ್, ಅದ್ರ ಮೇಲೆ ಒಂದು ಹಾರ್ಡ್ ಲೇಯರ್ ಇರುತ್ತೆ, ಅದನ್ನ ಕ್ಯೂಟಿಕಲ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ನೋಡೋದಾದ್ರೆ ನೋಡಿ ಇಲ್ಲಿ ಬರ್ದಿದ್ದೀನಿ ಸಂಕನ್ಸ್ ಟೊಮ್ಯಾಟೊ ಅಂತ. ಸಂಕನ್ ಅಂದ್ರೆ ಅಡಗಿಕೊಳ್ಳುವುದು, ಬಚ್ಚಿಟ್ಕೊಳ್ಳೋದು, ಆ ರೀತಿ ಬರುತ್ತೆ. ಏನಕ್ಕೆ ಅಂದ್ರೆ ವಾಟರ್ನು ಆ ತರ ಬಚ್ಚಿಟ್ಕೊಂಡಿರುತ್ತೆ ಅಂತ. ಟೊಮ್ಯಾಟೊ ಅಂದ್ರೆ ನಿಮಗೆ ಗೊತ್ತೇ ಇದೆ, ಗ್ಯಾಸ್ ಎಕ್ಸ್ಚೇಂಜ್ ಮಾಡಕ್ಕೆ, ಮತ್ತೆ ಅದರಿಂದ ಆ ಟೊಮ್ಯಾಟೊ ಮುಖಾಂತರ ಇಲ್ಲೂ ಇರುತ್ತೆ ಟೊಮ್ಯಾಟೊ, ಇಲ್ಲೂ ಇರುತ್ತೆ, ಅದರಿಂದ ವಾಟರ್ ವೇಪರ್ ಆಗಿ ಹೋಗ್ಬಿಡುತ್ತೆ. ಅದೇ ಈ ತರ ಸ್ಟ್ರಕ್ಚರ್ ಇದ್ರೆ ನೋಡಿ ಜಾಸ್ತಿ ಹೋಗಲ್ಲ, ಅಂದ್ರೆ ಅದು ಡ್ರೈ ಕಂಡೀಷನ್ ಅಲ್ಲಿ ಇದ್ರು ಅದಕ್ಕೆ ವಾಟರ್ ಕಮ್ಮಿ ಸಿಕ್ಕಿದ್ರು ಅದು ತಡ್ಕೋಣ ಅಂತ ಶಕ್ತಿ ಅದಕ್ಕೆ ಇರುತ್ತೆ. ಅದಕ್ಕೋಸ್ಕರನೇ ಈ ತರ ಸ್ಪೆಷಲ್ ಸ್ಟ್ರಕ್ಚರ್ ಇವುಗಳಿಗೆ ಇರುತ್ತೆ. ಇದೇ ಈ ಕೋನಿಫರ್ಸ್ ನ ಲೀಫ್ ನ ಒಂದು ಸ್ಪೆಷಲ್ ಸ್ಟ್ರಕ್ಚರ್ ಅಂತಲೇ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಹೆಟೆರೋಸ್ಪೋರಸ್. ಈ ಜಿಮ್ನೋಸ್ಪರ್ಮ್ಸ್ ಏನಿರ್ತವೆ ಅವು ಹೆಟೆರೋಸ್ಪೋರಸ್. ಯಾಕೆಂದ್ರೆ ಅವ್ರ ಹತ್ರ ಎರಡ್ ರೀತಿ ಸ್ಪೋರ್ಸ್ ಇರ್ತವೆ, ಒಂದು ಮೈಕ್ರೋಸ್ಪೋರ್, ಮತ್ತೊಂದು ಮೆಗಾಸ್ಪೋರ್. ಈ ಮೈಕ್ರೋಸ್ಪೋರ್ ಅನ್ನೋದು ಮೇಲ್ ಸ್ಪೋರ್, ಈ ಮೈಕ್ರೋಸ್ಪೋರ್ ಅನ್ನೋದು ಮೇಲ್ ಸ್ಪೋರ್, ಮತ್ತೆ ಮೆಗಾಸ್ಪೋರ್ ಅನ್ನೋದು ಫಿಮೇಲ್ ಸ್ಪೋರ್ ಆಗಿರುತ್ತೆ. ಈ ಎರಡು ರೀತಿಯ ಸ್ಪೋರ್ ನ ಹೊಂದಿರೋದಕ್ಕಾಗಿ ಇದನ್ನ ಹೆಟೆರೋಸ್ಪೋರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಪಾಲಿನೇಷನ್ ಹೇಗಾಗುತ್ತೆ ಅಂತ ನೋಡ್ಬೋದು. ಪಾಲಿನೇಷನ್ ಅಕ್ಕರ್ ಥ್ರೂ ಏರ್, ಗಾಳಿಯ ಮುಖಾಂತರ ಇದು ಪಾಲಿನೇಷನ್ ಆಗುತ್ತೆ. ಮತ್ತೆ ಅಲ್ಲಿ ಪಾಲಿನೇಷನ್ ಆದ್ಮೇಲೆ ನೋಡಿ ಇಲ್ಲಿ ಝೈಗಾಟು ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ, ಓವಿಲು ಸೀಡ್ ಆಗಿ ಡೆವಲಪ್ ಆಗುತ್ತೆ. ಆ ಸೀಡ್ ಯಾವ ತರ ಅಂದ್ರೆ ನಾನು ಮುಂಚೆನೆ ಹೇಳ್ದೆ, ನೇಕೆಡ್ ಸೀಡ್. ಓವಲ್ಸ್ ಆರ್ ನಾಟ್ ಎನ್ಕ್ಲೋಸ್ಡ್ ಇನ್ಸೈಡ್ ದ ಓವರಿ. ನೇಕೆಡ್ ಸೀಡ್ ಆಗಿರುತ್ತೆ, ಆ ಓವಲ್ಸ್ ಸೀಡ್ ಆಗಿ ಡೆವಲಪ್ ಆಗುತ್ತಲ್ಲ ಅದು. ಮತ್ತೆ ಇಷ್ಟು ನಾವು ಜಿಮ್ನೋಸ್ಪರ್ಮ್ಸ್ ಅಲ್ಲಿ ನೋಡ್ಬೋದು. ಅವಕ್ಕೆ ಎಕ್ಸಾಂಪಲ್ ಆದ್ರೆ ಪೈನಸ್, ಸೈಕಸ್, ಈ ರೀತಿಯ ಎಕ್ಸಾಂಪಲ್ ನಮಗೆ ಸಿಗುತ್ತೆ. ಬೇರೆನೂ ಸಹ ಇದಾವೆ, ಅದನ್ನು ಸಹ ನೋಡ್ಬೋದು ನೀವು. ಇಷ್ಟು ಇವು ಸ್ವಲ್ಪ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿ ನಮಗೆ ಕಾಣ್ತವೆ ಜಿಮ್ನೋಸ್ಪರ್ಮ್ಸ್ ಅಲ್ಲಿ. ಥ್ಯಾಂಕ್ ಯು.